ಲಾಡ್ಲೆ ಮಶಾಕ್ ದರ್ಗದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ. ಕಲಬುರಗಿ ಫೆಬ್ರವರಿ 26. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಇರುವ ಲಾಡ್ಲೆ ಮಶಾಕ್ ದರ್ಗದೊಳಗಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇಂದು ಪೂಜೆ ಸಲ್ಲಿಸಲಾಗಿದೆ. ಹೈಕೋರ್ಟ್ ಪೀಠದ ಆದೇಶದಂತೆ ಕಡಗಂಚಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ 10 ಮಂದಿ ದರ್ಗಾದೊಳಗೆ ತೆರಳಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಘಟನೆ ಸ್ಥಳೀಯವಾಗಿ ಮತ್ತು ರಾಜ್ಯದ ರಾಜಕೀಯ ಹಾಗೂ ಧಾರ್ಮಿಕ ವಲಯದಲ್ಲಿ ಮಹತ್ವ ಪಡೆದಿದ್ದು, ಹಲವು ಹಿಂದೂ ಸಂಘಟನೆಗಳ ಮುಖಂಡರು ಈ ಪೂಜೆಯಲ್ಲಿ ಭಾಗವಹಿಸಿದರು. ದಶಕಗಳ ಕಾಲ ವಿವಾದಿತವಾಗಿದ್ದ ಈ ಸ್ಥಳದಲ್ಲಿ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ಭಕ್ತರಿಗೆ ಮಾತ್ರ ಪ್ರವೇಶ ನೀಡಲಾಯಿತು. ಪೂಜೆ ಸಂದರ್ಭದಲ್ಲಿ ಭದ್ರತೆ ಹೆಚ್ಚಿಸಲಾಗಿತ್ತು ಹಾಗೂ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಕಾವಲಿತ್ತು. ಈ ಬೆಳವಣಿಗೆ ರಾಜ್ಯ ರಾಜಕೀಯ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ಹಂತದಲ್ಲಿ ಈ ವಿವಾದಕ್ಕೆ ಸರ್ಕಾರ ಅಥವಾ ನ್ಯಾಯಾಲಯದಿಂದ ಮತ್ತಷ್ಟು ಸ್ಪಷ್ಟತೆ ಬರಬಹುದು ಎಂಬ ನಿರೀಕ್ಷೆ ಇದೆ. ಇದೇ ವೇಳೆ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಡಗಂಚಿ ಮಠದ ಪೀಠಾಧಿಪತಿ ವೀರಭದ್ರ ಶಿವಾಚಾರ್ಯರು, ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆ ಸಲ್ಲಿಸಿ ಅಡೆತಡೆಗಳು ಬಹಳ ಆಗಿದೆ. ಸರ್ಕಾರ ಅನುಮತಿ ಕೊಟ್ಟರೆ 1 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪೂಜೆಯಲ್ಲಿ ಭಾಗವಹಿಸುತ್ತಿದ್ರು. ಮುಂದೆ ಒಂದು ದಿನ ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಹರ್ಷಾನಂದ ಗುತ್ತೇದಾರ್ ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ಅಪೇಕ್ಷೆಲ್ಲ ಜನರದ ಭಾಳ ಐತೆ, ಅಡೆತಡೆಗಳು ಭಾಳ ಆಗ್ಯಾವ ಅಂತ ಹೇಳ್ಕೊಂಡು ಜನಸಂಖ್ಯೆ ಬರ್ತದೆ. ಎಷ್ಟು ಬೇಕು ಅಷ್ಟು ಮಂದಿ ಬರ್ತಾರೆ. ಕನೆಕ್ಟ್ ಇದೆ ಬಿಡಿ ಸರ್. ಆದ್ರೂ ಪರ್ಮಿಷನ್ ಕೊಟ್ಟರೆ 1 ಲಕ್ಷ ಮಂದಿ ಕೊಡ್ತಾರೆ. ಕೊಡಂಗಲ್ಲ ಅಂತ ಆದ್ರೆ ಅಡೆತಡೆ ಇದ್ದದಕ್ಕೆ ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತವೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತದೆ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ದರ್ಗಾ ಕಮಿಟಿಯವರು ನಿನ್ನೆ ಒಂದು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅವರು ವಾದ ಏನಂದ್ರೆ ಐತೆ ಅಂತ. ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸ್ರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡೀವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನ ಮಾಡಿ. ಮತ್ತು ನೀವಿಲ್ಲ ಅಂದ್ರೆ ನ್ಯಾಯಮೂರ್ತಿ ಕಮಿಟಿಯವರು ಕೋರ್ಟಲ್ಲಿ ಅವರು ಅಪೀಲ್ ಮಾಡ್ತಾರೆ. ಆದ್ರೆ ನಾವು ಅಪೀಲ್ ಮಾಡ್ತೀವಿ. ನಮ್ಮದು ಲಿಂಗ ಐತೆ ಅಂತ ಸಿದ್ಧಾಂತ. ಈಗ ಮೊನ್ನೆ ನಾವು ಕಾಶಿಯಲ್ಲಿ ಹೋಗಿದ್ದೀವಿ, ಪ್ರಯಾಗರಾಜಕ್ಕೆ ಹೋದಾಗ, ಕಾಶಿಯಲ್ಲಿ ಹೋದಾಗ ಏನಾಯಿತು, ಒಂದು ನಂದಿ ಮೂರ್ತಿ ಅದು. ನಂದಿ ಮೂರ್ತಿ ಎದುರಿಗೆ ಒಂದು ಗುಡಿ ಅದು ಮುಸಲ್ಮಾನರ ಗುಡಿನೇ ಅಂತಿದ್ರು. ಆದರೆ ಅಲ್ಲಿ ಶಿವಲಿಂಗ ಅದು. ಈ ಪ್ರತ್ಯಕ್ಷ ಕಂಡು ಪ್ರಮಾಣಿಸ್ಬಹುದು, ನಾವು ಸುಳ್ಳು ಹೇಳೋದಲ್ಲ. ಮತ್ತಂದ್ರೆ ಐತೆ ಅಂದ್ರೆ ಈಗ ಅದನ್ನು ಕಟ್ಟಡ ನೀಡ್ತೇವೆ. ಅಲ್ಲ, ಇಲ್ಲೂ ಮುಂದೆ ಕಟ್ಟಡ ಆಗ್ತದೆ. ನಮ್ಮಂಥವ್ರು ತಪಸ್ಸುಗಳು ಹೇಳ್ತಕ್ಕಂಥ ಮಾತು ಯಾವ ಕಾಲಕ್ಕೂ ಸುಳ್ಳಾಗದಲ್ಲ. ನಮ್ಮಂಥವ್ರು ಗುದ್ದಾಡಕ್ಕೆ ಹೋಗಂಗಲ್ಲ. ಮನಸ್ಸಿನಾಗ ಅನ್ಕೊಂಡು ಸಾಕು, ಭಗವಂತ ತಾನೇ ಮಾಡ್ತಾನೆ. ಶ್ರೀ ಶಾಂತಲಿಂಗೇಶ್ವರ ಮಹಾರಾಜ್ ಕಿ ಜೈ. ಒಂದು ವಾರದಿಂದ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದ್ವು. ಆಂದೋಲನ ಶ್ರೀಗಳ ಒಂದು ಅರ್ಜಿ ಅದು 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು ಡಿ.ಸಿ.ಗೂ ಅರ್ಜಿ ಕೊಟ್ಟಿದ್ದರು. ನಂತರ ಹೈಕೋರ್ಟಿಗೆ ಪಿಟಿಷನ್ ಹಾಕಿದ್ರು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದರೆ ಇದು ನಮಗೆ ಭಾಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡಿದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗಬೇಕಾಯಿತು. ಸಿದ್ದರಾಮಯ್ಯ ಅವರು ಪಿಟಿಷನ್ ಹಾಕಿದ್ರು. ಅಲ್ಲಿನೂ ಕೂಡ ದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ ತಾವು ಕೂಡ ಅಲ್ಲೆಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದೊಂದು ಪ್ರಸ್ತಾಪ ಮಾಡಿದ್ರು. ಅದು ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ನಮಗೆ ಅನ್ನಿಸ್ತು. ಯಾಕೆ ಅವ್ರು ಎಷ್ಟು ಇದಕ್ಕೆ ವಿರೋಧ ಮಾಡ್ಲಿಕ್ಕತ್ತಾರ ಅಷ್ಟು ಇದು ಸಾಬೀತಾಗ್ಲತ್ತು. ಜಡ್ಜ್ ಅವ್ರು ಏನು ಮಾಡಿದ್ರು,
ಒಂದು ಕಮಿಟಿ ಮಾಡಿ ಒಬ್ಬರು ವಕೀಲರಿಗೆ ನೇಮಿಸಿ ಇಲ್ಲಿ ಕಳಿಸಿ ಪಂಚನಾಮ ಮಾಡ್ಕೊಂಬರ್ರಿ, ಇಲ್ಲಿ ಲಿಂಗ ಅದ ಇಲ್ಲ ಅಂತಂದು ನೋಡ್ರಿ. ಇವತ್ತು ದರ್ಗಾ ಕಮಿಟಿಯವರು ಮಾಡಿದ್ದು ಒಳ್ಳೆಯದಾಯಿತು, ಇಲ್ಲಿ ಲಿಂಗ ಇದೆ ಅಂತ ಅನ್ನೋದು ಸಾಬೀತಾಯಿತು. ಕಮಿಟಿಯವರು ವರದಿ ಕೊಟ್ಟರು, ಇಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಸ್ಟೋನ್ ಇದೆ ಅಂತಂದು ಹೇಳಿದ್ರು. ಅದು ಆಕಾರ ಭಾಷೆಯಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನು ನಾವು ಲಿಂಗ ಅಂತಂದು ನಾವು ಹಿಂದೂಗಳು ನಂಬ್ತೀವಿ. ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಏನದ ಅದು ಆಕಾರ ಅವ್ರು ಏನು ಹೇಳ್ಯಾರ ಭಾಷೆದಾಗ, ಇಂಗ್ಲೀಷ್ ಭಾಷೆದಾಗ, ಅದು ನಾವು ಲಿಂಗ, ಶಿವಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ರಾಘವ್ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಭಾಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವ್ರು ಯಾರ ಕೈಯಿಂದನೂ ನಶಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ